ಶಿವಗಂಗೆಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಾಸ್ಪೇಟೆ ಬಳಿ ಇರುವ ಹಿಂದೂ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಇದು ತುಮಕೂರು ಪಟ್ಟಣದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಶಿವಗಂಗೆ ಬೆಟ್ಟವು ಒಂದು ಪ್ರಮುಖ ಯಾತ್ರಾ ಕೇಂದ್ರ ಮತ್ತು ಚಾರಣ ತಾಣವಾಗಿದ್ದು, ಗಂಗಾಧರೇಶ್ವರ ದೇವಸ್ಥಾನ, ಶ್ರೀ ಹೊನ್ನಮ್ಮ-ದೇವಿ ದೇವಸ್ಥಾನ ಮತ್ತು ನಂದಿ ಪ್ರತಿಮೆ ಸೇರಿದಂತೆ ಹಲವಾರು ಪವಿತ್ರ ಸ್ಥಳಗಳನ್ನು ಹೊಂದಿದೆ. ಶಿವಗಂಗೆಯು ಸಮುದ್ರ ಮಟ್ಟದಿಂದ 4559 ಅಡಿ ಎತ್ತರವಿರುವ ಪವಿತ್ರ ಪರ್ವತ ಶಿಖರವಾಗಿದೆ. ಇದರ ರೂಪರೇಖೆಯು ಪೂರ್ವದಿಂದ ಗೂಳಿಯಾಗಿ, ಪಶ್ಚಿಮದಿಂದ ಗಣೇಶನಾಗಿ, ಉತ್ತರದಿಂದ ಸರ್ಪವಾಗಿ ಮತ್ತು ದಕ್ಷಿಣದಿಂದ ಲಿಂಗವಾಗಿ ಕಾಣುತ್ತದೆ. ಶಿವಗಂಗೆಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಈ ಶಿಖರವು ಸುತ್ತಮುತ್ತಲಿನ ಭೂದೃಶ್ಯದ ಉಸಿರುಗಟ್ಟುವ ನೋಟಗಳನ್ನು ನೀಡುತ್ತದೆ ಮತ್ತು ಛಾಯಾಗ್ರಹಣಕ್ಕೆ ನೆಚ್ಚಿನ ಸ್ಥಳವಾಗಿದೆ. ಶಿವಗಂಗೆ ಬೆಟ್ಟವು ಜನಪ್ರಿಯ ಚಾರಣ ತಾಣವಾಗಿದ್ದು, ದೃಶ್ಯ ನೋಟಗಳೊಂದಿಗೆ ಮಧ್ಯಮದಿಂದ ಕಷ್ಟಕರವಾದ ಏರಿಕೆಯನ್ನು ನೀಡುತ್ತದೆ. ಪಾಪ ವಿಮೋಚನಾ ತೀರ್ಥ ಎಂದು ಕರೆಯಲ್ಪಡುವ ಒಳಕಲ್ ತೀರ್ಥವು ಶಿವಗಂಗೆ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಒಂದು ಪೂಜ್ಯ ಸ್ಥಳವಾಗಿದೆ. ಪಾಪ ವಿಮೋಚನಾ ತೀರ್ಥ ಎಂಬ ಹೆಸರು ಪಾಪಗಳನ್ನು ಕ್ಷಮಿಸುವ ಪವಿತ್ರ ನೀರು ಎಂದರ್ಥ. ಇದು ಇಲ್ಲಿನ ಪವಿತ್ರ ಚೆಲುಮೆ ನೀರು ಭಕ್ತರ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಒಳಕಲ್ ತೀರ್ಥದ ವಿಶಿಷ್ಟ ಲಕ್ಷಣವೆಂದರೆ ಬಂಡೆಗಳಿಂದ ಹೊರಹೊಮ್ಮುವ ನೈಸರ್ಗಿಕ ಚೆಲುಮೆ. ಭಕ್ತರು ಬಂಡೆಯ ರಚನೆಯಲ್ಲಿರುವ ಸಣ್ಣ ತಿರುವಿಕೆಯ ಮೂಲಕ ಈ ನೀರನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಪಾಪ ಮುಕ್ತರಾದವರು ಮಾತ್ರ ನೀರನ್ನು ಯಶಸ್ವಿಯಾಗಿ ಪಡೆಯಬಹುದು ಎಂದು ನಂಬಲಾಗಿದೆ.
ತಪ್ಪಲಿನಿಂದ ಶಿಖರವನ್ನು ತಲುಪಲು ಟ್ರೆಕ್ಕಿಂಗ್ ಮಾರ್ಗವು ಪೂರ್ವ ನಿರ್ಧಾರಿತ ಮಾರ್ಗದಲ್ಲಿ 6 ಕಿಲೋಮೀಟರ್ ಆಗಿದೆ. ಪರ್ವತದ ಶಿಖರದ ಬಳಿ ಹಾದಿಯು ಕಡಿದಾದ ಮತ್ತು ಕಿರಿದಾಗಿದೆ. ಅಂತಹ ಪ್ರದೇಶಗಳಲ್ಲಿ ಸುರಕ್ಷಿತ ಹಳಿಗಳನ್ನು ಒದಗಿಸಲಾಗಿದೆ. ಈ ಪ್ರದೇಶವು ಕರ್ನಾಟಕ ರಾಜ್ಯದಲ್ಲಿ ರಾಕ್ ಕ್ಲೈಂಬಿಂಗಿಗೆ ಜನಪ್ರಿಯ ತಾಣವಾಗಿದೆ. ಶಿಖರದ ಸಂಪೂರ್ಣ ಹಾದಿಯನ್ನು ಚೆನ್ನಾಗಿ ಗುರುತಿಸಲಾಗಿದೆ ಮತ್ತು ಮಾನವ ನಿರ್ಮಿತ ಮೆಟ್ಟಿಲುಗಳ ಉಪಸ್ಥಿತಿಯು ಆರಂಭಿಕರಿಗಾಗಿ ಜಾಡು ಸೂಕ್ತವಾಗಿದೆ. ಶಿವಗಂಗೆ ಬೆಟ್ಟದಲ್ಲಿರುವ ನಂದಿ ಪ್ರತಿಮೆಯು ಶಿಖರಕ್ಕೆ ಚಾರಣ ಮಾರ್ಗದಲ್ಲಿ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದು ಯಾತ್ರಿಕರು ಮತ್ತು ಚಾರಣಿಗರನ್ನು ಸಮಾನವಾಗಿ ಆಕರ್ಷಿಸುವ ಮಹತ್ವದ ಧಾರ್ಮಿಕ ಮತ್ತು ಐತಿಹಾಸಿಕ ಹೆಗ್ಗುರುತಾಗಿದೆ. ಶಿವಗಂಗೆ ಬೆಟ್ಟದ ನಂದಿಯು ಶಿವನ ವಾಹನವಾಗಿದ್ದು, ಈ ಪವಿತ್ರ ಸ್ಥಳದಲ್ಲಿ ಇದು ಒಂದು ಪ್ರಮುಖ ಧಾರ್ಮಿಕ ಸಂಕೇತವಾಗಿದೆ. ಈ ಪ್ರತಿಮೆಯನ್ನು ಒಂದೇ ಬಂಡೆಯಿಂದ ಕೆತ್ತಲಾಗಿದ್ದು, ಕಲ್ಲಿನ ವೇದಿಕೆಯ ಮೇಲೆ ಭವ್ಯವಾಗಿ ಕುಳಿತಿದೆ. ಭಕ್ತರು ನಂಬುವಂತೆ ನಂದಿಯು ಪವಿತ್ರ ಬೆಟ್ಟವನ್ನು ಕಾಯುತ್ತಾ ಪಾದಯಾತ್ರೆ ಮಾಡುವವರನ್ನು ಆಶೀರ್ವದಿಸುತ್ತದೆ ಎಂದು ನಂಬಲಾಗಿದೆ. ಈ ಹಂತಕ್ಕೆ ಹೋಗುವ ಚಾರಣವು ಕಡಿದಾಗಿದ್ದು, ಆಧಾರಕ್ಕಾಗಿ ಕಬ್ಬಿಣದ ರೈಲಿಂಗ್ಸ್ಗಳನ್ನು ಅಳವಡಿಸಲಾಗಿದೆ. ಈ ಸ್ಥಳದಿಂದ ಕಾಣುವ ನೋಟವು ಉಸಿರುಗಟ್ಟುವಂತಿದ್ದು, ಸುತ್ತಮುತ್ತಲಿನ ಬೆಟ್ಟಗಳು ಮತ್ತು ಬಯಲು ಪ್ರದೇಶಗಳು ವಿಹಂಗಮ ನೋಟವನ್ನು ನೀಡುತ್ತದೆ. ಸುತ್ತ ಬಸವಣ್ಣನ ವಿಗ್ರಹದ ಕೆಳಗೆ ಒಂದು ಹಳೆಗನ್ನಡದ ಶಾಸನವನ್ನು ನಾವು ಕಾಣಬಹುದು. बोलो भारत माता के डॉक्टर श्री श्री शिवकुमार महास्वामी जी के जय। ಶಿವಗಂಗೆ ಬೆಟ್ಟದಲ್ಲಿರುವ ಶಾಂತಳ ಡ್ರಾಪ್ ಒಂದು ಪ್ರಸಿದ್ಧ ವೀಕ್ಷಣಾ ತಾಣವಾಗಿದೆ. ಇದು ಕಡಿದಾದ ಬಂಡೆಯಿಂದ ಉಸಿರುಗಟ್ಟುವ ಭಯಾನಕ ಸ್ಥಳವಾಗಿದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಳ ಮಕ್ಕಳಿಲ್ಲದ ನೋವನ್ನು ಸಹಿಸಲಾರದೆ ಇಲ್ಲಿಂದಲೇ ಹಾರಿ ಸಾವನ್ನಪ್ಪಿದ್ದರು ಎಂದು ನಂಬಲಾಗಿದೆ. ಅಂದಿನಿಂದ ಈ ಸ್ಥಳವನ್ನು ಶಾಂತಳ ಡ್ರಾಪ್ ಎಂದು ಕರೆಯಲಾಗಿದೆ. ಚಾರಣದ ಪ್ರಾರಂಭದಿಂದ ಹಿಡಿದು ಶಿಖರದ ತುದಿಯವರೆಗೂ ಆಹಾರ ಮತ್ತು ಪಾನೀಯಗಳನ್ನು ಒದಗಿಸುವ ಮಾಳಿಗೆಗಳು ಅಲ್ಲಲ್ಲಿಯೇ ಸಿಗುತ್ತದೆ. ಹಾಗಾಗಿ ಚಾರಣ ಮಾಡುವವರಿಗೆ ಆಹಾರ ಮತ್ತು ವಿಶ್ರಾಂತಿಗೆ ಯಾವುದೇ ತೊಂದರೆಗಳು ಇಲ್ಲ.